ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅನುಮತಿ ನೀಡದ ರಾಜ್ಯಪಾಲರು. ಗವರ್ನರ್ ನಡವಳಿಕೆ ಸ್ವೀಕಾರಾರ್ಹವಲ್ಲ, ಸಂವಿಧಾನ ಬಾಹಿರ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ನಟ ಪ್ರಕಾಶ್ ರಾಜ್ ಆಕ್ರೋಶ. ಸಿಎಂ ಬದಲಾಗಬಹುದು, ಬದಲಾಗದೆಯೂ ಇರಬಹುದು. ಎಲ್ಲ ಗೊಂದಲಗಳಿಗೆ ಹೈಕಮಾಂಡ್ ಬೇಗನೆ ಪರಿಹರಿಸಬೇಕು. ಮೈಸೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ. ಅರವಿಂದ್ ಬೆಲ್ಲದ್ ಫ್ಲಾಟ್ನಲ್ಲಿ ಫೋರ್ಜರಿ ಮಾಡಿದ್ದು ಸತ್ಯ. ಕಿಡ್ನಾಪ್ ಆಗಿಲ್ಲ ಎಂದು ಸ್ಪಷ್ಟನೆ ಕೊಟ್ಟ ಕೋಮಲ ಸಹೋದರ ವಿನಯ್. ಮನೆಯಿಂದ ಹೊರಹಾಕಿದ್ದಕ್ಕೆ ನಿಖಿಲ್ ಬಳಿ ಆಶ್ರಯ ಪಡೆದಿರೋದಾಗಿ ವಿನಯ್ ಹೇಳಿಕೆ. ಹಾಸನ ಬಸ್ ನಿಲ್ದಾಣದಲ್ಲಿ 2 ಅಂಗಡಿ ಮಾಲೀಕರ ನಡುವೆ ಹೊಡೆದಾಟ. ದೊಣ್ಣೆ ಹಾಗೂ ಸಿಕ್ಕ ವಸ್ತುಗಳಿಂದ 2 ಯುವಕರಿಂದ ಬಡಿದಾಟ. ಸಾರ್ವಜನಿಕರ ಎದುರೇ ಹೊಡೆದಾಡಿಕೊಂಡ ಯುವಕರು. ಬೀದರ್ನಲ್ಲಿ ಮುಂದುವರೆದ ಗೃಹ ಬಳಕೆ ಸಿಲಿಂಡರ್ಗಾಗಿ ಪರದಾಟ. ಸುಡು ಬಿಸಿಲು ಲೆಕ್ಕಿಸದೆ ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಕ್ಯೂ ನಿಂತ ಜನ. ಕಾಳಸಂತೆಯಲ್ಲಿ 2,000ಕ್ಕೆ ಸಿಲಿಂಡರ್ ಮಾರ್ತಿದ್ದೀರಾ ಎಂದು ಭಾರತ್ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗೆ ಕ್ಲಾಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.